ಬೆಂಗಳೂರು ಟೀಮು ಮುಂಬೈನ ಖತರ್ ಅಂತ ಅದೇನು ವೈಭವ್ ಸೂರ್ಯವಂಶಿ CSKದವರು ಯಾರು ಆಯುಷ್ ಮೇತ್ರೆನ ಹೊರಗೆ ಕುಣಿಸಿದ್ರು. ಪಾಪ ಅದನ್ನು 16ನೇ ಓವರ್ಗೆ ಹೊರಗೆ ಕರೆದ್ರು. ನಿನ್ನ ಕಡೆ ಪವರ್ ಹಿಟ್ಟಿಂಗ್ ಆಗೋಲ್ಲ ಅದಕ್ಕೆ ಹೊರಗೆ ಕರೆದ್ರು. ಯಾರನ್ನ? ಶಿವಮ್ ದುಬೆನ ಕಳಿಸ್ರು. ಶಿವಮ್ ದುಬೆ 2 ಸ್ಟ್ರೈಕ್ ರೇಟ್ದಿಂದ ಹೋದ ಮ್ಯಾಚ್ಗೆ ಹೊಡೆದ. ಈ ಮ್ಯಾಚ್ಗೆ ಅಣ್ಣ ಇಲ್ಲಿ ಟೆಸ್ಟ್ ಆಡಕ್ಕೆ ಬಂದಿದ್ದಾನೆ ಶಿವಮ್ ದುಬೆ ಅವರು. ಅವನು ನಾವು ನೋಡ್ತೀವಿ ಹಾರ್ದಿಕ್ ಪಾಂಡ್ಯ ರಿಪ್ಲೇಸ್ಮೆಂಟು. ಅಣ್ಣಂದು ಈ ಕಡೆ ಬಾಲಿಂಗ್ ನೋಡ್ರೆ ಹೆಂಗಿದೆ, ಬ್ಯಾಟಿಂಗ್ ನೋಡ್ರೆ ಹೆಂಗಿದೆ, ಫ್ರೆಶರಲ್ಲಿ ಎಲ್ಲರದು ತಿಂಡಿ ಮುಗಿಯುತ್ತೆ. ಆಯುಷ್ ಮೇತೆ ಪಾಪ ಬ್ರೋ ಹೋದ ಮ್ಯಾಚ್ಗೆ ಅವಾಗ ಹೊರಗೆ ಕಳಿಸಿತ್ತಂದ್ರೆ 13ನೇ ಓವರ್ಗೆ ಕಳಿಸ್ಬೇಕು. ಅಂಥದ್ರೊಳಗೆ ಪಾಪ ಲಾಸ್ಟ್ಗೆ ಬಂದು ಆಮೇಲೆ ಹೊರಗೆ ಕಳಿಸಿದ್ರೆ ಒಂದು ಸ್ವಲ್ಪ ಈಗೋ ಹಠಾಗುತ್ತೆ. ಅವನು ಬಿಟ್ಟು ಯಾರೇ ಚಲೋ ಆಡಿಲ್ಲ. CSK ಒಳಗಡೆ ಒಬ್ಬರು ಕೂಡ ಚಲೋ ಆಗಿಲ್ಲ. ಆಯುಷ್ ಮಾತ್ರ ಒಬ್ಬನೇ ಆಡಿದಾನೆ ಚೆನ್ನಾಗಿ. ಅಣ್ಣ ಏನು ಖತರ್ನಾಗ ಹೊಡಿತಾ ಇದ್ದ. 2 ಸ್ಟ್ರೈಕ್ ರೇಟು. ಸಂಜು ಸ್ಯಾಮ್ಸನ್ ಸತ್ತಗ್ನಾಯ್ತು ಬತ್ತಕ್ಕಂತಿದ್ವಿ. ಆದ್ರೆ ಅಣ್ಣ ಯಾಕೋ ಇವತ್ತು ಸ್ಲೋ ಆಡಿ ಸಂಜು ಸ್ಯಾಮ್ಸನ್ 48-32 ಬಾಲ್ಗೆ ಅಣ್ಣ ಯಾಕೋ ಸ್ಲೋ ಆಡಿ ಬೇಜಾರೈತೆ ಅಂಬಲ್ಲ. ಅಣ್ಣ ಬ್ಯಾಡ್ ಲಕ್ಕು 50 ಅನ್ಕು ಕಂಪ್ಲೀಟ್ ಆಗಲಿಲ್ಲ. ಬ್ರೇವಿಸ್ 29 ಬಾಲ್ಗೆ 41 ರನ್ನು. ಅಣ್ಣ ಯಾಕೋ ಖತರ್ನಾಕ್ ಅಂದ್ರೆ ODI ಎಲ್ಲ CSKದವರು ODI ಆಡ್ತಾ ಇದ್ದಾರೆ ಆಯುಷ್ ಮೇತ್ರೆ ಬಿತ್ತ. ಯಾಕಂದ್ರೆ ಆಯುಷ್ ಮೇತ್ರೆ ಪಾಪ ಈ ಮ್ಯಾಚ್ದು ಕೋಟಾ ಹೋದ ಮ್ಯಾಚ್ಗೆ ಕಂಪ್ಲೀಟ್ ಮಾಡಿದ್ದ ODIದು. ಅದಕ್ಕೆ ಅಣ್ಣ ಈ ಸಲ T20 ಅದ ಅನ್ಕೊಂಡು ಆಡಿದ. ಸಂಜು ಸ್ಯಾಮ್ಸನ್ ಬಾಯ್ ವಿಕೆಟ್ ಕೀಪರ್ ಬ್ರೋ. ಅಲ್ಲಿ ನೋಡಿ ಇಶಾನ್ ಕಿಶನ್ ಹೆಂಗೆ ಹೊಡ್ತಾ ಇದ್ದಾನೆ 91. ಅಣ್ಣ ಸೆಂಚುರಿ ಮಾಡಕ್ಕೆ ನೋಡಂಗಿಲ್ಲ. ಸಂಜು ಸ್ಯಾಮ್ಸನ್ ಗತೆ ಇಶಾನ್ ಕಿಶನ್ ಹಂಗೆ ನೋಡಂಗಿಲ್ಲ. ಅಣ್ಣ ಕೂತ್ರೆಲ್ಲಕ್ಕೂ ಕುಡ್ಲಿಲ್ಲ ಅಂದ್ರೆ ಆದರೆ ಅವನು ಕನ್ಸಿಸ್ಟೆಂಟ್ ಆಗಿ ಬರ್ತಿರ್ತಾವೆ. ಆದರೆ ಸಂಜು ಸ್ಯಾಮ್ಸನ್ ಹಂಗಿಲ್ಲ. ಈ ಕಡೆ ಒಂದು ಕಡೆ ಹಂಗಿದ್ರೆ ಒಂದು ಕಡೆ ಹಿಂಗೆ. ಸಂಜು ಸ್ಯಾಮ್ಸನ್ ಟೆಸ್ಟ್ ODI ಟೆಸ್ಟ್ ಒಳಗಡೆ T20 ಆಡಿ, T20 ಒಳಗೆ ODI ಆಡಿ, ODI ಒಳಗಡೆ ಟೆಸ್ಟ್ ಆಡಿ. ಸಂಜು ಸ್ಯಾಮ್ಸನ್ ಭಾಯ್ T20 ಮ್ಯಾಚ್ ಇದೆ, ಇದೇನು ODI ಇದೆಯಾ? ಸೆಂಚುರಿ ಸಂಬಂಧ ಅಣ್ಣ ಡಗ್ ಆಡಿದ ಅದನ್ನು ನೋಡಿತ್ತು. ಇಲ್ಲಿ ನಮಗೆ 220 ರನ್ ಬೇಕು. ಅದು ಮುಂದೆ KKRದವರು ನೆನಪೇ ತಗೋದಿಲ್ಲ, ಅವರು ವಿಷಯಗೆ ಹೋಗೋದಿಲ್ಲ. KKR ಫುಲ್ ಅಂದರೆ ಫುಲ್ ಖತಮ್. KKR ಮುಗಿದೋಗಿದೆ. ಶ್ರೇಯಸ್ ಅಯ್ಯರ್ ಹೋದ್ಮೇಲೆ ಮುಗಿದು, ಗೌತಮ್ ಗಂಭೀರ್ ಹೋದ್ಮೇಲೆ ಮುಗೀತು. KKR ಬ್ರೋ ಎಂಥ ಖತರ್ನಾಕ್ ಟೀಮ್. 3 IPL ಟ್ರೋಫಿ ಇದೆ ಅವ್ರ ಕಡೆ. ಅವರು ಯಾರ ಕಡೆ ಸೋಲ್ತಾ ಇದ್ದಾರೆ ಅಂತ ಚೆನ್ನೈ ಲಾಸ್ಟ್ ಇದೆ, ಅವ್ರ ಕಡೆ ಸೋಲ್ತಾ ಇದ್ದಾರೆ. ಚೆನ್ನೈ ಮುಂದೆ ಫ್ರೀ 2 ಪಾಯಿಂಟ್ ಕುಡ್ಕೋತ ಹೋಗ್ತಾ ಇದ್ದಾರೆ. ಅವ್ರ ಕಡೆ ಸೋಲ್ತಾ ಇದ್ದಾರೆ ಇವ್ರು KKRದವರು. ಇನ್ನು ಅವ್ನು ರಿಂಕು ಸಿಂಗ್ಗೆ ಏನು ಹೇಳ್ದ ಬ್ರೋ. ರಿಂಕು ಸಿಂಗ್ KKR ಟೀಮ್ನಲ್ಲಿ ರಿಂಕು ಸಿಂಗ್ ಒಬ್ಬಂದೇ ಮಾತಾಡ್ತೀನಿ. ಯಾಕಂದರೆ ಮಾತಾಡೋಕ್ಕೆ ಯಾರಿಲ್ಲ. ರಿಂಕು ಸಿಂಗ್ ಯಾಕೆ ಇಟ್ಕೋತಿದ್ದಾರೆ ಅವನು 2 ಮ್ಯಾಚ್ ಡ್ರಾಪ್ ಮಾಡಬೇಕು. ಯಾಕಂದರೆ ಅದು 5-6 ಹೊಡೆದಾನಲ್ಲ, ಅದರ ಆದಮೇಲೆ ಪರ್ಫಾರ್ಮೆನ್ಸೇ ಇಲ್ಲ. ಇಂಡಿಯನ್ ಟೀಮ್ನಲ್ಲಿ ಅಷ್ಟೇ ಪರ್ಫಾರ್ಮೆನ್ಸ್ ಇದೆ, ಅದು ಆದಮೇಲೆ ಪರ್ಫಾರ್ಮೆನ್ಸ್ ಇಲ್ಲ. ಅಣ್ಣಗೆ ತೆಗೆದ್ಬೇಕು, 1-2 ಮ್ಯಾಚ್ ಒಳಗಡೆ ಹೊರಗೆ ಕುಣಿಸ್ಬೇಕು. ಇಲ್ಲಾಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಿಂಕು ಸಿಂಗ್ 2 ಮ್ಯಾಚ್ ಡ್ರಾಪ್ ಮಾಡಬೇಕು. ಯಾಕಂದರೆ ಅಣ್ಣಗೂ ಒಂದು ಸ್ವಲ್ಪ ಇದು ಬೇಕು. ಆಡಲಿಲ್ಲ ಅಂದರೆ ಈಗ ನಾವು ಡ್ರಾಪ್ ಮಾಡ್ತಾರೆ. ಈಗ ಏನಾಗಿದೆ, ಅವನೇ ವೈಸ್ ಕ್ಯಾಪ್ಟನ್ನು. 11 ಪ್ಲೇಯರ್ ಮೇಲೆ ಅವ್ನು ಕಂಪಲ್ಸರಿ ಇದಾನಂತ ಅವಂಗೂ ಗೊತ್ತಿದೆ. ಅದಕ್ಕೆ ಅಣ್ಣ ಭಾಳ ಇದನ್ನು ಮಾಡ್ಕೊಲ್ಲ. ಇಲ್ಲಾಂದ್ರೆ ಅವ್ನಿಗೆ ಏನು ಮಾಡಬೇಕು, ಡೈರೆಕ್ಟ್ ಲಾಸ್ಟ್ ಒಳಗಡೆ ಬಾಲರ್ ಬರ್ತಾರಲ್ಲ ಅವಾಗ ಕಳಿಸ್ಬೇಕು. 16ನೇ ಓವರ್ 17ನೇ ಓವರ್ಗೆ ಅವಾಗಿಂದ ಎಷ್ಟೈತೆ ಅಷ್ಟು ತೆಗಿಪ್ಪ. ಇಲ್ಲಾಯ್ತಂದ್ರೆ ಅಣ್ಣ 6 ರನ್ನ 7 ರನ್ನ ಅಷ್ಟ ಇಷ್ಟ ಟೆಸ್ಟ್ ಆಡಿ ಹೋಗ್ತಾ. ಬಾಲ್ ವೇಸ್ಟ್. ಗಾಯ್ಸ್ ಇವತ್ತು ಮ್ಯಾಚ್ ಇದೆ. ಯಾವುದು? LSG ವರ್ಸಸ್ RCB, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮು ಮುಂಬೈನ ಖತರ್ ಅಂತ ಅದೇನು ವೈಭವ್ ಸೂರ್ಯವಂಶಿ ಹೊಡೆದಿದ್ನಲ್ಲ, ಅದೆಲ್ಲ ಇರ್ಷೆ ತಕ್ಕೊಂಡಿದೆ ಮುಂಬೈ ಮೇಲೆ. ಇವತ್ತಿನ ಮ್ಯಾಚ್ RCB LSGನೂ ಹಾಗೆ ತೂದಾಕ್ತೆ. ಯಾಕಂದರೆ LSG ಗೋಯಾಂಕ ಅದೇನ ಕಣ್ಣಾಗ ನೀರು ಹಾಕಿ ಹಂಗೆ ಹಿಂಗೆ ಇಮೋಷನ್ ಮಾಡಿದ್ದಲ್ಲ, ಈಗ ಮತ್ತೆ ಅದನ್ನೇ ಮಾಡಬೇಕು. ಯಾಕಂದರೆ RCBದವ್ರು ಫುಲ್ ಅಂದರೆ ಫುಲ್ ಆಡ್ತಾರೆ. ವಿರಾಟ್ ಕೊಹ್ಲಿ 50 ರನ್ ಹೊಡಿತಾನೆ ಅನಿಸುತ್ತೆ. ಯಾಕಂದರೆ ಹೋದ ಮ್ಯಾಚ್ ಒಳಗಡೆ ಎಲ್ಲ ಟ್ರೋಲ್ ಮಾಡಿದ್ರು, ಸೌಕಾಸ್ ಆಡ್ದಂತ. ಈ ಸಲ 50 ಆಗುತ್ತೆ. 200 ಸ್ಟ್ರೈಕ್ ರೇಟ್ನಿಂದ ನಂಗೆ ಅನಿಸುತ್ತೆ. ಮತ್ತು ರಜತ್ ಪದ್ಯವರು ಕ್ಯಾಪ್ಟನ್ ಈ ಸಲ ನಡೆಯೋಲ್ಲ. ಅವನು ಬಿಟ್ಟು ಬೇರೆದವ್ರು ಉಳುಕಿದವ್ರೆಲ್ಲ ಪರ್ಫಾರ್ಮ್ ಮಾಡ್ತಾರೆ. ಮತ್ತು ಬಾಲಿಂಗ್ನಲ್ಲಿ ನಿಮಗೆ ಗೊತ್ತಿದೆಯಲ್ಲ ಯಾರು ಬಾಲಿಂಗ್ನಲ್ಲಿ ಹೆಜಲ್ವುಡ್ ಕಮ್ಬ್ಯಾಕ್ ಮಾಡ್ತಾರೆ ಅನಿಸುತ್ತೆ.
ಮ್ಯಾಚ್ KKR ವರ್ಸಸ್ RCB ಪ್ರಿಡಿಕ್ಷನ್ ಮೇನ್ ಅಂದರೆ 90% RCBನೇ ಗೆಲ್ಲುತ್ತೆ. 10% ಎಲ್ಲೂ ಹಾಗೆ ಹಿಂಗೆ ಈ ಕಿಡ ಆದ ಕೂಡಲೇ ಮಳೆ ಬತ್ತು ಆದ 1 ಪಾಯಿಂಟ್ ಫ್ರೀ ಕೊಡೋ ಸಂಬಂಧ 10% LSC ಕಡೆ, ಇಲ್ಲಾಂದರೆ RCB ಕಂಪಲ್ಸರಿ ಗೆಲ್ಲುತ್ತೆ. ಐ ಹೋಪ್ ಯುವರ್ ಎಂಜಾಯ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋ. ಬಾಯ್.